ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋನಲ್ಲಿ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ತೋರಿಸ್ತೀನಿ. ಈ ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಏರ್ಪೋರ್ಟ್ ನೋಡಿಬಿಟ್ಟು ಮಾಡಬೇಕು ಅಂತ ಅನಿಸ್ತು. ಹಾಗೆ ನಾನು ಕಂಪ್ಲೀಟ್ ಟ್ರಾವೆಲ್ ವ್ಲಾಗ್ ಕವರ್ ಮಾಡ್ತೀನಿ. ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ನನ್ನ ಬ್ರದರ್ ಇನ್ ಲಾ ಮತ್ತು ಫಾದರ್ ಇನ್ ಲಾ ಬಂದಿದ್ದರು. ಅವರಿಗೆ ಗುಡ್ ಬೈ ಹೇಳಿಬಿಟ್ಟು ನಾವು ಹೊರಟ್ವಿ. ಇದು ಹೊಸ ಟರ್ಮಿನಲ್ಲು T2 ಅಂತ ಮಾಡಿದ್ದಾರೆ. ಆಚೆಯಿಂದ ಈ ರೀತಿ ಇದೆ. ಆಚೆ ಮೊದಲು ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಈ ರೀತಿ ಪಾಸ್ಪೋರ್ಟ್ ಮತ್ತು ನಮ್ಮದು ವೀಸಾ ಆ್ಯಂಡ್ ಟಿಕೆಟ್ಸು ಚೆಕ್ ಎಲ್ಲ ಮಾಡಿದ ಮೇಲೆ ನಮಗೆ ಒಳಗಡೆ ಎಂಟ್ರಿ. ಒಳಗಡೆ ನೋಡಿ, ಏನೋ ಒಳ್ಳೆ ಸ್ವರ್ಗ ಲೋಕಕ್ಕೆ ಎಂಟ್ರಿ ಕೊಟ್ಟಿರೋ ಥರ ಫೀಲ್ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೋಲ್ಡನ್ ಕಲರು ಎಲ್ಲ ಬ್ಯಾಂಬೂಯಿಂದ ಮಾಡಿದ್ದಾರೆ, ಮತ್ತು ಈ ಥರ ಟ್ರೀಸು ಫಾರೆಸ್ಟ್ ಥರ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಇಲ್ಲಿ ನಮ್ಮದು ಕತಾರ್ ಏರ್ಲೈನ್ಸ್ ನಾವು ಬುಕ್ ಮಾಡಿದ್ದು. ಸೊ ಹಾಗಾಗಿ ಕತಾರ್ ಎಲ್ಲಿದೆ ಅಂತ ನಾವು ಮೊದಲಿಗೆ ಚೆಕ್ ಮಾಡ್ಕೊಂಡ್ವಿ. ಆಲ್ರೆಡಿ ವೆಬ್ ಚೆಕ್ ಇನ್ ಮಾಡಿದ್ವಿ. ನಂತರ ನಾವಿಲ್ಲಿ ಬಂದುಬಿಟ್ಟು ಬ್ಯಾಗ್ ಎಲ್ಲ ಅವರು ವೇಟ್ ಚೆಕ್ ಮಾಡ್ತಾರೆ, ಎಕ್ಸೀಡ್ ಆಗಬಾರ್ದು. 25 kg ಬಿಗ್ ಬ್ಯಾಗು ಎಲ್ಲ ನಮ್ಮದು ವೇಟ್ ಕಡಿಮೆ ಆಯಿತು. ಎಲ್ಲ ವೇಟು ಕರೆಕ್ಟಾಗಿ ಆಯಿತು, ಏನೂ ತೊಂದರೆ ಆಗಲಿಲ್ಲ. ಕ್ಯಾಬಿನ್ ಬ್ಯಾಗ್ಸ್ಗೆ ಈ ರೀತಿ ಟ್ಯಾಗ್ಸ್ ಹಾಕ್ಬಿಟ್ಟು ಅದನ್ನು ನಾವು ನಮ್ಮ ಜೊತೆನೇ ಕ್ಯಾರಿ ಮಾಡಬೇಕು. ಬಿಗ್ ಬ್ಯಾಗು ನಾವು ಸ್ಟಾಕ್ ಹೋಮಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಲ್ಲ ಚೆಕ್ ಮಾಡಿಬಿಟ್ಟು ಪಾಸ್ಪೋರ್ಟು ವೀಸಾ ಎಲ್ಲ ನೋಡಿ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಬೋರ್ಡಿಂಗ್ ಪಾಸ್ ತೊಗೊಂಡು ನಾವು ನಮ್ಮ ಗೇಟ್ ಹತ್ರ ಹೋಗಬೇಕು. ಬೋರ್ಡಿಂಗ್ ಪಾಸಸ್ ಸಿಕ್ಕಿದ ಮೇಲೆ ನಾವು ಸೆಕ್ಯೂರಿಟಿ ಚೆಕ್ ಮಾಡ್ಕೋಬೇಕಾಗುತ್ತೆ, ಇಮಿಗ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಮ್ಮ ಗೇಟ್ ಹತ್ರ ಹೋಗಬೇಕು. ಬನ್ನಿ, ಅದೆಲ್ಲ ತೋರಿಸ್ತೀನಿ ಹೇಗೆ ನಡೆಯುತ್ತೆ ಅಂತ. ನನಗೆ ಹೊಸ ಏರ್ಪೋರ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಬ್ಯೂಟಿಫುಲ್ ಆಗಿದೆ. ಯಾವ ಫಾರಿನ್ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ, ಆ ಥರ ಇದೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟು. ಇದೇ ನಾವು ಫಸ್ಟ್ ಟೈಮ್ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಬರುವಾಗನೂ ಇದಕ್ಕೆ ಬಂದಿದ್ವಿ ಅನಿಸುತ್ತೆ, ನನಗೆ ಅಷ್ಟು ಜ್ಞಾಪಕ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಇದು ಬಂದು ಇಮಿಗ್ರೇಷನ್ನು. ಇಲ್ಲಿ ನಮ್ಮದು ಪಾಸ್ಪೋರ್ಟು ವೀಸಾ ಅಗೇನ್ ಚೆಕ್ ಮಾಡಿಬಿಟ್ಟು ನಮ್ಮ ಫೋಟೋ ಕೂಡ ತಗೋತಾರೆ. ಇಲ್ಲಿ ವಿಡಿಯೋ ಅಲ್ಲೋ ಇರಲಿಲ್ಲ, ಸೊ ಆಚೆಯಿಂದನೇ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಕ್ಯಾಬಿನ್ ಬ್ಯಾಗ್ಸ್ ಚೆಕ್ ಆಗುತ್ತೆ. ಕ್ಯಾಬಿನ್ ಬ್ಯಾಗ್ಸಲ್ಲಿ ಒಂದು ಲಿಸ್ಟ್ ಇದೆ. ಫಾರ್ ಎಕ್ಸಾಂಪಲ್ ಸೀಸರ್ಸು, ಬ್ಲೇಡ್ಸು, ಶೇವಿಂಗ್ ಕಿಟ್ಟು, ಈ ರೀತಿ ಏನೂ ಇಟ್ಕೊಳ್ಳೋ ಹಾಗಿಲ್ಲ, ಈಟಬಲ್ಸ್ ಇಟ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಡ್ತಾರೆ. ಲಿಕ್ವಿಡ್ ಐಟಮ್ಸು ಕೂಡ ರಿಮೂವ್ ಮಾಡಿಸ್ತಾರೆ. ಈ ರೀತಿ ಟ್ರೇನಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ನ ತೆಗೆದು ಸಪ್ರೇಟಾಗಿ ಇಡಬೇಕಾಗುತ್ತೆ. ನಮ್ಮನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಸೊ ಈ ಚೆಕ್ಕಿಂಗ್ ಆದ ನಂತರ ನಾವು ನಮ್ಮ ಗೇಟ್ ಹುಡ್ಕೊಂಡು ಹೋಗಬೇಕಾಗುತ್ತೆ. ಆನ್ ದ ವೇ ಡ್ಯೂಟಿ ಫ್ರೀ ಶಾಪಿಂಗ್ ಕೂಡ ಇರುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿಂದ ಡ್ಯೂಟಿ ಫ್ರೀ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಏನೇ ಡ್ಯೂಟಿ ಫ್ರೀ ಅಂದ್ರೂ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಅನಿಸುತ್ತೆ. ಆಲ್ಕೋಹಾಲು, ಚಾಕ್ಲೇಟ್ಸು, ಪರ್ಫ್ಯೂಮ್ಸು, ಬ್ಯಾಗ್ಸು ಎಲ್ಲ ಶಾಪ್ಸು ಇರುತ್ತೆ. ಸೊ ನಾನು ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ತೀನಿ ಅಷ್ಟೇ ಇಲ್ಲಿ. ಇಲ್ಲಿ ನಾವು ಸ್ಕ್ರೀನ್ನಲ್ಲಿ ನಮ್ಮ ಗೇಟ್ಸ್ನ ಚೆಕ್ ಮಾಡ್ಬೋದು. ನಮ್ಮದು ಫ್ಲೈಟನ್ನ ನೋಡ್ಕೊಂಡ್ಬಿಟ್ಟು ಗೇಟ್ ನಂಬರ್ನ ಚೆಕ್ ಮಾಡ್ಕೋಬೋದು. ಗೇಟ್ ನಂಬರ್ ಗೊತ್ತಾದ ನಂತರ ಎಲ್ಲ ಕಡೆ ಬೋರ್ಡ್ಸ್ ಇರುತ್ತೆ. ಗೇಟ್ 1 to 10 ರೈಟ್ ಹೋಗ್ಬೋದು, ಯಾವ ಕಡೆ ಹೋಗ್ಬೋದು ಅಂತ ಆ್ಯರೋ ಮಾರ್ಕ್ಸ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ನಮ್ಮ ಗೇಟ್ಗೆ ನಾವು ರೀಚ್ ಆಗ್ಬೋದು. ಇಲ್ಲಿ ನೋಡಿ, ಅಗೇನ್ ಶಾಪಿಂಗ್ ಸೆಂಟರ್ಸು, ಆಮೇಲೆ ಕೆಫೇಸು, ರೆಸ್ಟೋರೆಂಟ್ಸು ಎಲ್ಲನೂ ಇರುತ್ತೆ. ಇಲ್ಲಿ ನೋಡಿ, ಮೇಲ್ಗಡೆ ಥರ ಮಾಡಿದ್ರು, ಫಿಶಸ್ಸು, ಜೆಲ್ಲಿ ಫಿಶ್ ಎಲ್ಲ ಕಾಣಿಸ್ತಾ ಇತ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ.
ಇಲ್ಲಿ ನಾವು ಲಾಂಚ್ ಚೆಕ್ ಮಾಡೋಣ ಅಂತ ಬಂದ್ವಿ. ಹೊಸ ಏರ್ಪೋರ್ಟಲ್ಲಿ ಲಾಂಚ್ ಆಕ್ಸೆಸ್ ನಮಗೆ ಗೊತ್ತಿರಲಿಲ್ಲ ನಮ್ಮ ಕ್ರೆಡಿಟ್ ಕಾರ್ಡಿಗೆ ಇದೆಯೋ ಇಲ್ಲೋ ಅಂತ. ಬಟ್ ಚೆಕ್ ಮಾಡಿದಾಗ ಇರಲಿಲ್ಲ. ಲಾಸ್ಟ್ ಟೈಮ್ ನಮಗೆ ಬ್ಯಾಂಗ್ಳೂರಲ್ಲೂ ಆ್ಯಕ್ಸೆಸ್ ಸಿಕ್ಕಿತ್ತು ಮತ್ತು ದೋಹಾನಲ್ಲೂ ಕೂಡ ಸಿಕ್ಕಿತ್ತು. ಲಾಂಚ್ ಒಳಗಡೆ ನೀವು ಹೋದರೆ ಆರಾಮಾಗಿ ಕುತ್ಕೋಬೋದು, ಸೋಫಾಸ್ ಇರುತ್ತೆ ಮತ್ತು ಅನ್ಲಿಮಿಟೆಡ್ ಬಫೆ ಫುಡ್ ಆ್ಯಂಡ್ ಡ್ರಿಂಕ್ಸ್ ಇರುತ್ತೆ. ಸೊ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನೀವು ಇಂಟರ್ನ್ಯಾಷನಲ್ ಲಾಂಚ್ ಆ್ಯಕ್ಸೆಸ್ ಇರೋ ಕಾರ್ಡ್ಸ್ನ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಈ ಏರ್ಪೋರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಲಾಂಜೇ ಬೇಡ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಸೋಫಾಸು ಕೂಡ ಕಂಫರ್ಟಬಲ್ ಆಗಿದೆ, ಮಲ್ಕೋಬೋದು, ಆ ರೀತಿ ಇತ್ತು. ನಮ್ಮ ಗೇಟ್ ಬಂದು D2 ಇತ್ತು. ನಾವು D2 ಗೇಟ್ ರೀಚ್ ಆಗಿಬಿಟ್ಟು ಅಲ್ಲಿ ವೇಟ್ ಮಾಡ್ತಾ ಇದ್ವಿ. 1.5 hour ಇತ್ತು ಇನ್ನು. ಸೊ ಅಲ್ಲಿವರೆಗೂ ಅಲ್ಲೇ ಕೂತಿದ್ವಿ. ಅಲ್ಲೆಲ್ಲ ಈ ರೀತಿ ನೋಡಿ ಇಟ್ಟಿದ್ರು. ಸೊ ಅದನ್ನ ಬಗ್ಗೆ ಎಲ್ಲ ಓದ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ನಾವು ಟೈಮ್ ಪಾಸ್ ಮಾಡಿದ್ವಿ. ಮಗು ಇರೋದ್ರಿಂದ ನಮಗೆ ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟಾಗಿ ಒಳಗಡೆ ಬಿಟ್ಟರು. ಕೆಲವೊಂದು ಏರ್ಲೈನ್ಸ್ ಈ ರೀತಿ ಮಾಡ್ತಾರೆ, ಯಾರ ಜೊತೆ ಮಗು ಇರುತ್ತೆ ಅವ್ರನ್ನ ಕರೀತಾರೆ ಅವರಾಗೆ ಬಂದುಬಿಟ್ಟು. ಸೊ ಇಲ್ಲಿ ಅಗೇನ್ ನಮ್ಮದು ಪಾಸ್ಪೋರ್ಟು ಮತ್ತು ನಮ್ಮದು ಬೋರ್ಡಿಂಗ್ ಪಾಸು ಎಲ್ಲ ಚೆಕ್ ಮಾಡ್ತಾರೆ. ಸೊ ಎಲ್ಲ ಆಯಿತು. ಇವಾಗ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏರ್ ಇಂಡಿಯಾ ಇತ್ತು, ನಮ್ಮದು ಬಂದು ಕತಾರು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ನಮ್ಗೆ ಫುಡ್ಡೆಲ್ಲ ಇಲ್ಲೇ ಇಟ್ಟಿರ್ತಾರೆ, ಆಮೇಲೆ ಅವರು ತಂದು ಕೊಡ್ತಾರೆ. ಮೊದಲಿಗೆ ಬಂದು ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಇರುತ್ತೆ. ಇದೆಲ್ಲ ನೋಡಿ ಬಿಸ್ನೆಸ್ ಕ್ಲಾಸ್ ಅವ್ರಿಗೆ ದೊಡ್ಡ TV, ಒಬ್ಬರು ಆರಾಮಾಗಿ ಕುತ್ಕೋಬೋದು, ಈ ರೀತಿ ಇರುತ್ತೆ. ಎಕನಾಮಿಕ್ ಕ್ಲಾಸ್ ಅವ್ರದ್ದು ಬನ್ನಿ ತೋರಿಸ್ತೀನಿ. ಇಲ್ಲಿಂದ ಎಕನಾಮಿಕ್ ಕ್ಲಾಸ್ ಅವ್ರದ್ದು. ಸೊ 3 ಸೀಟರು, ಕೆಲವೊಂದು ಕಡೆ 4 ಸೀಟರು, ಆಮೇಲೆ 2 ಸೀಟರು, ಈ ರೀತಿ ಇರುತ್ತೆ. ನಮಗೆ ಸ್ಮಾಲ್ ಸ್ಕ್ರೀನ್ಸ್ ಇರುತ್ತೆ, ಬಿಗ್ ಇರೋದಿಲ್ಲ. ಆಮೇಲೆ ಬ್ಯಾಗ್ಸ್ ಎಲ್ಲ ನಾವು ಮೇಲ್ಗಡೆ ಈ ರೀತಿ ಇರುತ್ತಲ್ವ, ಇಲ್ಲಿ ಇಡಬೇಕಾಗುತ್ತೆ. ಇಟ್ಬಿಟ್ಟು ಆಮೇಲೆ ನಾವು ಅದನ್ನು ಕ್ಲೋಸ್ ಮಾಡಬೇಕು. ಇದು ಬಂದು ಟಾಯ್ಲೆಟ್ಸ್ ನೋಡಿ, ತುಂಬ ಚಿಕ್ಕದಿರುತ್ತೆ. ಸ್ಕ್ರೀನ್ಸ್ ಈ ರೀತಿ ಇರುತ್ತೆ. ಒಬ್ಬರಿಗೆ ಒಂದು ಹೆಡ್ಸೆಟ್ಟು, ಒಂದು ಪಿಲ್ಲೋ ಮತ್ತು ಒಂದು ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ. ಸ್ಕ್ರೀನಲ್ಲಿ ಮೂವೀಸ್ ಇರುತ್ತೆ, ಸೀರೀಸ್ ಇರುತ್ತೆ, ಕಿಡ್ಸ್ ಮೂವೀಸ್ ಇರುತ್ತೆ, ಕಿಡ್ಸಿಗೆ ಗೇಮ್ಸ್ ಎಲ್ಲ ಇರುತ್ತೆ. ಮೂವೀಸು ಬೈ ಲ್ಯಾಂಗ್ವೇಜ್ ಕೂಡ ನಿಮಗೆ ಸಿಗುತ್ತೆ, ರೀಜನಲ್ಲು, ಕನ್ನಡ, ತೆಲುಗು, ಈ ರೀತಿ ಕೂಡ. ನನಗೇನು ಅಂಥ ಒಳ್ಳೆ ಮೂವೀಸ್ ಯಾವುದೂ ಇರಲಿಲ್ಲ, ಬಟ್ ಟೈಮ್ ಪಾಸ್ಗೆ ನೋಡ್ತಾ ಇದ್ದೆ. ಕದ್ದ ಚಿತ್ರ ಅಂತ ವಿಜಯ ರಾಘವೇಂದ್ರ ಮೂವಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಬಂತು. ಬ್ರೇಕ್ಫಾಸ್ಟಲ್ಲಿ ಫ್ರೂಟ್ಸ್ ಇತ್ತು, ಒಂದು ಕಡೆ ಯೋಗರ್ಟ್ ಇತ್ತು, ಆಮೇಲೆ ಕ್ರೋಶಾಂಟು, ಆಮೇಲೆ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ವೆಜ್ಜಲ್ಲಿ, ಆಮೇಲೆ ವಡ ಇತ್ತು, ಅದಕ್ಕೆ ಸಾಂಬಾರು ಚಟ್ನಿ ಕೂಡ ಕೊಟ್ಟಿದ್ರು, ಮತ್ತು ಜ್ಯೂಸ್ ಇತ್ತು. ನಾವು 4.5 hours ದೋಹಾ ರೀಚ್ ಆಗಿಬಿಡ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗ್ತಾ ಇದ್ದ, ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಮೋಡಗಳ ಮಧ್ಯ. ಮಗಳು ನಿದ್ದೆ ಮಾಡ್ತಾ ಇದ್ಲು. ನಾವು ದೋಹಾ ರೀಚ್ ಆದ್ವಿ. ಫ್ಲೈಟು ಲ್ಯಾಂಡ್ ಆದ ತಕ್ಷಣ ಸ್ವಲ್ಪ ಟೈಮ್ ಆಗುತ್ತೆ, ಎಲ್ಲರೂ ಎದ್ದೇಳಿ ಬ್ಯಾಗ್ಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಒಂದು 10 ನಿಮಿಷ ಆಗುತ್ತೆ. ಹಾಗಾಗಿ ಅವಳು ಮಲಗಲಿ ಅಂತ ನಾನು ಅವಳನ್ನ ಎಬ್ಬಿಸಲಿಲ್ಲ. ನಾವು ದೋಹಾ ಏರ್ಪೋರ್ಟ್ ರೀಚ್ ಆದ್ವಿ. ದೋಹಾ ಏರ್ಪೋರ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಜಸ್ಟ್ ಸೆಕ್ಯೂರಿಟಿ ಚೆಕ್ ಇನ್ ರೀಚ್ ಆಗೋದಕ್ಕೆ ನಮಗೆ ಸುಮಾರು ಟೈಮ್ ಆಯಿತು. ಹೋಗ್ತಾನೇ ಇದ್ದೀವಿ, ಸಿಗ್ತಾನೇ ಇಲ್ಲ.
ರಾಂಗ್ ರೂಟ್ ಬಂದುಬಿಟ್ಟಿದ್ದೀವ ಅಂತ ನಾವು ಮತ್ತೆ ಅಲ್ಲಿರೋರಿಗೆ ಕೇಳಿದ್ವಿ. ಅವ್ರು ಹೇಳಿದ್ರು ಮಕ್ಕಳಿರೋರು ಬೇಕಿದ್ರೆ ನೀವು ಟ್ರೈನಲ್ಲಿ ಹೋಗ್ಬೋದು ಅಂತ. ನಾವು ಟ್ರೈನ್ ಏನು ತೊಗೊಳ್ಲಿಲ್ಲ, ವಾಕ್ ಮಾಡ್ಕೊಂಡೇ ಹೋದ್ವಿ. ಸೆಕ್ಯೂರಿಟಿ ಚೆಕ್-ಇನ್ ಅಂದರೆ ಸೇಮ್ ಬ್ಯಾಂಗ್ಳೂರಲ್ಲಿ ಹೇಗೆ ನಮ್ಮದು ಕ್ಯಾಬಿನ್ ಬ್ಯಾಗ್ಸ್ ಚೆಕ್ ಮಾಡ್ತಾರೋ ಅದೇ ಥರ ಚೆಕ್ ಮಾಡ್ತಾರೆ. ಲ್ಯಾಪ್ಟಾಪ್ಸು ಮೊಬೈಲ್ ಎಲ್ಲ ತೆಗೆದಿಡಬೇಕು, ಆ ಥರ ಇರುತ್ತೆ. ಅದಾದ ನಂತರ ನಾವು ಡ್ಯೂಟಿ ಫ್ರೀ ಶಾಪ್ಸು, ರೆಸ್ಟೋರೆಂಟ್ಸು, ಲಾಂಜಸ್ಸು ಎಲ್ಲ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಸುತ್ತಲೂ. ಈ ಸರಿನೂ ನಾವು ಲಾಂಜಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ನಡ್ಕೊಂಡು ಬರೋ ಅಷ್ಟರಲ್ಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಮೇ ಬಿ ಫ್ಲೈಟ್ ತುಂಬ ದೂರ ಲ್ಯಾಂಡ್ ಮಾಡಿದ್ರು ಅನಿಸುತ್ತೆ ಈ ಸರಿ. ನಮಗೆ 1.5 hour ಅಷ್ಟೇ ಇತ್ತು ಗೇಟ್ ರೀಚ್ ಆಗೋದಕ್ಕೆ. ಅದಕ್ಕೆ ನಾವು ಎಲ್ಲೂ ಹೋಗಲಿಲ್ಲ, ಜಸ್ಟ್ ಡೈರೆಕ್ಟ್ ಗೇಟ್ ಹುಡ್ಕೊಂಡು ಹೊರಟ್ವಿ. ಅದು ಕೂಡ ತುಂಬ ದೂರ ಇತ್ತು. 91 C91 D91 ಇತ್ತು. ಸೊ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಜಸ್ಟ್ ಇನ್ನು 1/2 hour ಉಳಿದಿತ್ತು ಅಷ್ಟೇ. ಇಲ್ಲಿ ನೋಡ್ತೀನಿ ನಾನು, ಇದು ಏನು ಏರ್ಪೋರ್ಟಾ ಅಥವಾ ರೈಲ್ವೆ ಸ್ಟೇಷನ್ನ ಥರ ಇತ್ತು. ಅಷ್ಟು ಕ್ರೌಡಾಗಿತ್ತು, ತುಂಬ ಜನ ಇದ್ದರು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಈ ರಂಜಾನ್ ಇದ್ದ ಕಾರಣ ಇವರೆಲ್ಲ ಅವ್ರ ಹೋಲಿ ಪ್ಲೇಸಸ್ಸಿಗೆ ಹೋಗಿದ್ರು ಅನಿಸುತ್ತೆ, ಐ ಡೋಂಟ್ ನೋ. ಅದಾದ ನಂತರ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡೋದ್ರು ಫ್ಲೈಟ್ ಹತ್ರ. ಸೊ ನಾವೆಲ್ಲ ಬಸ್ಸಲ್ಲಿ ನಿಂತ್ಕೊಂಡ್ವಿ, ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಸೊ ಒಂದು 5 minutes ಬಸ್ ನಮ್ಮ ಫ್ಲೈಟ್ ಎಲ್ಲಿದೆ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಇದು ನಮ್ಮ ಫ್ಲೈಟು, ಅಂದರೆ ಫಿನ್ನೇರು. ನಾವು ಕತಾರೇ ಬುಕ್ ಮಾಡಿದ್ರೂ ಕತಾರು ಫಿನ್ನೇರು ಮರ್ಜ್ ಆಗಿದೆ. ಸೊ ದೋಹಾಯಿಂದ ನಮಗೆ ಫಿನ್ನೇರ್ ಸಿಕ್ತು. ಇದು ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಕತಾರ್ಗಿಂತ ಜಾಸ್ತಿ ಸ್ಪೇಷಿಯಸ್ ಅಂತ ನಮಗೆ ಫೀಲ್ ಆಯಿತು. ಸೊ ಇಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಇಲ್ಲಿಂದ ನಾವು ಫ್ಲೈಟ್ ಒಳಗಡೆ ಹೋಗಬೇಕಾಗತ್ತೆ. ಈ ಸಾರಿ ನಮಗೆ 4 seater ಸಿಕ್ಕಿತ್ತು. ಅದರಲ್ಲಿ 1 seat ಯಾರೂ ಬಂದಿರಲಿಲ್ಲ. ಸೊ ಹಾಗಾಗಿ ತುಂಬ ಸ್ಪೇಸ್ ಇತ್ತು. ಮಗಳು ಆರಾಮಾಗಿ ಮಲ್ಕೊಂಡ್ಬಿಟ್ಲು. ಬನ್ನಿ ಈ ಫ್ಲೈಟಲ್ಲಿ ಊಟ ಏನಿತ್ತು ಅಂತ ನೋಡೋಣ. ಸ್ಕ್ರಾಂಬಲ್ಡ್ ಎಗ್ಸು, ಸ್ಪಿನಾಚು, ಆಮೇಲೆ ಚೀಸ್ ಟೊಮ್ಯಾಟೊ ಮತ್ತು ಪೊಟ್ಯಾಟೋಸ್ ಇತ್ತು. ಬನ್ ಇತ್ತು, ಅದಕ್ಕೆ ಬಟರ್ ಕೂಡ ಕೊಟ್ಟಿದ್ರು. ಫ್ರೂಟ್ಸ್ ಇತ್ತು ಮತ್ತು ಕೇಕ್ ಇತ್ತು. ಊಟ ಮುಗಿಸ್ಕೊಂಡು ಮಗಳು ಮಲಗಿದ್ಲು. Put the mask over your nose and mouth as shown. ನಾವು ಊಟ ಮಾಡಿ ಮಗಳು ಊಟ ಮಾಡಿ ಮಲಗಿದ್ಲು. ಇನ್ನೇನು ನಾವು ಮಲ್ಗೋಣ ಅಂತ ಸ್ವಲ್ಪ ಮಲಗಿದ್ವಿ. ಒಂದು 1/2 hour ಏನೋ ನಿದ್ದೆ ಹತ್ತಿತ್ತು. ಅಷ್ಟರಲ್ಲಿ ಇವರು ಸ್ನ್ಯಾಕ್ಸ್ ತೊಗೊಂಡು ಬಂದರು. ಸ್ನ್ಯಾಕ್ಸಿಗೆ ಬ್ಲೂಬೆರ್ರಿ ಮಫಿನ್ ಇತ್ತು. ಅದ್ರ ಜೊತೆ ಕಾಫಿ ಆರ್ ಟೀ ಚೂಸ್ ಮಾಡ್ಬೋದು. ಟೀ ಅಂದರೆ ಬ್ಲ್ಯಾಕ್ ಟೀ ಈ ರೀತಿ ಕೊಡ್ತಾರೆ. ಸೊ ನಾನು ಟೀ ತೊಗೊಂಡಿದ್ದೆ. ಮಫಿನ್ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು. ಮಗಳು ಎದ್ದೇಳಿದ್ಲು ಅಷ್ಟರಲ್ಲಿ. ನಾವು ಸ್ಟಾಕ್ಹೋಮ್ ಏರ್ಪೋರ್ಟ್ ರೀಚ್ ಆದ್ವಿ. ನಾವು ರೀಚ್ ಆದಾಗ 2:10 PM ಆಗಿತ್ತು ಮಧ್ಯಾಹ್ನ. ಅಂದರೆ ಇಂಡಿಯಾ ಟೈಮು ಆಲ್ಮೋಸ್ಟ್ 6:30 ಆಗಿರುತ್ತೆ ಈವ್ನಿಂಗು. ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು 4 AM, ಅಂದರೆ ಅರ್ಲಿ ಮಾರ್ನಿಂಗ್ 4 o'clock ಬಿಟ್ಟಿದ್ವಿ. ಇಮಿಗ್ರೇಷನ್ ಎಲ್ಲ ಮುಗಿಸಿದ್ವಿ. ಇಮಿಗ್ರೇಷನಲ್ಲಿ ಲಾಂಗ್ ಕ್ಯೂ ಇತ್ತು. ಅದಾದ ನಂತರ ಬ್ಯಾಗೇಜ್ ಕಲೆಕ್ಟ್ ಮಾಡೋಣ ಅಂತ ಬಂದ್ವಿ. ಬ್ಯಾಗ್ಸ್ ಈಸಿಯಾಗಿ ಸಿಕ್ಬಿಡ್ತು, ಯಾಕಂದರೆ ಆಲ್ರೆಡಿ ನಾವು ಲೇಟ್ ಆಗಿತ್ತು ಬರೋ ಅಷ್ಟರಲ್ಲಿ. ಸೊ ಬ್ಯಾಗ್ಸ್ನೆಲ್ಲ ಟ್ರಾಲಿನಲ್ಲಿ ಹಾಕ್ಕೊಂಡು ಮಗಳು ಹಸ್ವಾಗ್ತಾ ಇದೆ ಅಂತ ಅಂದ್ಲು. ಸೊ ಹಾಗಾಗಿ ನಾವು ಏನಾದರೂ ತಿಂದುಬಿಡೋಣ ಅಂದ್ಬಿಟ್ಟು ಮೆಕ್ಡಿನಲ್ಲಿ ಬರ್ಗರ್ ತಿನ್ನೋದಕ್ಕೆ ಹೊರಟ್ವಿ. ಏರ್ಪೋರ್ಟ್ ಒಳಗಡೆನೆ ಮೆಕ್ಡಿ ಇದೆ. ಇಲ್ಲಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಬರ್ಗರೋ ಪಿಜ್ಜಾನೋ ಇದೆ, ಬ್ರೆಡ್ದೇನೋ ತಿನ್ನೋದು, ಬೇರೆ ಏನೂ ಆಪ್ಷನ್ ಇರಲ್ಲ. ಇದು ಬಂದು ಸ್ಟಾಕ್ಹೋಮ್ ಏರ್ಪೋರ್ಟು. ಇಲ್ಲಿ ಕೂಡ ಶಾಪಿಂಗ್ ಇದೆ, ರೆಸ್ಟೋರೆಂಟ್ ಇದೆ. ಏನು ಗೊತ್ತಾ, ಬ್ಯಾಂಗ್ಳೂರು ಏರ್ಪೋರ್ಟ್ ಮುಂದೆ ಯಾವ ಏರ್ಪೋರ್ಟು ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟು. ನಂತರ ನಮಗೆ ಬಸ್ ಇರೋದು 5 ಗಂಟೆಗೆ. ಅಂದರೆ ನಮ್ಮ ಸ್ಟಾಕ್ಹೋಮಿಂದ ನಾವು ನಮ್ಮ ಏರಿಯಾಗೆ ಹೋಗಬೇಕು. ಅದು ಅರೌಂಡ್ 2.5 hours ಆಗುತ್ತೆ ಜರ್ನಿ. ಸೊ ಹಾಗಾಗಿ ಇಲ್ಲಿ ನಾವು ತಿನ್ಕೊಂಡು ಇವಾಗ ಬಿಸಿಲಿಂದ ಚಳಿಗೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ಜಾಕೆಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ. ಏರ್ಪೋರ್ಟ್ ಆಚೆನೇ ಬಸ್ಗಳೆಲ್ಲ ಬರುತ್ತೆ. ಸೊ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು 5 minutes ವೇಟ್ ಮಾಡಿದ್ವಿ ಅಷ್ಟೇ. ಅಷ್ಟರಲ್ಲಿ ನಮ್ಮ ಬಸ್ ಬಂತು. ಇದು ನಮ್ಮ ಬ್ಯಾಂಗ್ಳೂರ್ ಟು ಸ್ವೀಡನ್ ಜರ್ನಿ ಆಗಿತ್ತು.
ಯಾರೆಲ್ಲ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ನಮ್ಮ ಈ ಟ್ರಾವೆಲ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.